ಕಾಂಗ್ರೆಸ್ನಿಂದ ರಾಜ್ಯದಾದ್ಯಂತ ನರೇಗಾ ಉಳಿಸಿ ಅಭಿಯಾನ ಶುರುವಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ನರೇಗಾ ಬಚಾವ್ ಆಂದೋಲನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮನ್ರೇಗಾ ಮರು ಜಾರಿಗೆ ಕೇಂದ್ರವನ್ನ ಒತ್ತಾಯಿಸೋದಿಕ್ಕೆ ಕಾಂಗ್ರೆಸ್ ರಾಜ್ಯದಾದ್ಯಂತ ಇವತ್ತು ನರೇಗಾ ಉಳಿಸಿ ಅಭಿಯಾನವನ್ನ ಮಾಡ್ತಾ ಇದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ಕಾಂಗ್ರೆಸ್ನ ರಣಕಹಳೆ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದಿಂದ ಡಬಲ್ ಅಸ್ತ್ರ. ಸರ್ಕಾರ ಪಕ್ಷ ಎರಡೂ ಕಡೆ ರಾಮ್ಜಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಇವತ್ತಿನಿಂದ ಅಧಿವೇಶನದಲ್ಲೂ ನರೇಗಾ ವಿರುದ್ಧ ಚರ್ಚೆ. ಬೃಹತ್ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ ಲೋಕಭವನ ಚಲೋ ಹಮ್ಮಿಕೊಂಡಿದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕಲಿದೆ ಕಾಂಗ್ರೆಸ್. ಅದಕ್ಕಾಗಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮುತ್ತಿಗೆ ಹಾಕುವ ಮುನ್ನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಮತ್ತೊಂದು ಕಡೆ ಸಿದ್ಧತೆಯ ಕುರಿತಾಗಿ ಪರಿಶೀಲನೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫ್ರೀಡಂ ಪಾರ್ಕ್ಗೆ ಬಂದಿದ್ರು. ಮನ್ರೇಗಾ ಮರು ಜಾರಿಗೆ ಕೇಂದ್ರವನ್ನ ಒತ್ತಾಯಿಸೋದಕ್ಕೆ ಕಾಂಗ್ರೆಸ್ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಂಡಿದೆ. ನಂತರ ಮನ್ರೇಗಾ ಬಚಾವ್ ಸಂಗ್ರಾಮ್ ಹೆಸರಿನಲ್ಲಿ ಲೋಕಭವನ ಚಲೋ ಹಮ್ಮಿಕೊಳ್ಳಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಮೂಲಕ ಗ್ರಾಮಗಳ ಜನರ ಉದ್ಯೋಗದ ಹಕ್ಕು ಕಸಿಯಲಾಗಿದೆ. ಇದನ್ನ ರದ್ದುಪಡಿಸಿ ಮನ್ರೇಗಾ ಮತ್ತೆ ಜಾರಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಒತ್ತಾಯ. ಹಾಗಾಗಿ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆಯಲ್ಲಿ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಅಧಿವೇಶನದ ಒಳಗೂ ನರೇಗಾ ಚರ್ಚೆ, ಹೊರಗೂ ಕೂಡ ಪ್ರತಿಭಟನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ತಾಲೂಕು ಮಟ್ಟದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಧಾನಸಭಾ ಕ್ಷೇತ್ರವಾರು ಪಾದಯಾತ್ರೆ ನಡೆಸ್ತಾರೆ ಶಾಸಕರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.